ಪ್ರಿಯ ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರಿನ ಇವತ್ತು ಮನ ಕಲಕುವಂಥ ದೃಶ್ಯ ಅಂತ ಹೇಳ್ಬೋದು. ಯಮ್ಮನ ಹೆಸರು ಸೋಮಕ್ಕ ಅಂತೇಳ್ಬಿಟ್ಟು, ಯಾಕಂತ ಪಾಪ ಹಿಂದೆ ಮುಂದೆ ಯಾರೆಲ್ಲ ಮನೆ ಎಲ್ಲ ಬಿದ್ದು ಹೋಗ್ಬಿಟ್ಟೈತಿ. ಪಾಪ ನೋಡಿದ್ರೆ ಒಂಥರ ಜೀವ ಕಳ್ಕಿತ್ತು ಬರ್ತೈತಿ. ಯಾಕಂದ್ರೆ ಸರ್ಕಾರದಾಗ ಇವತ್ತು ಯಾವುದೇ ಯೋಜನೆಗೆ ಸಾವಿರಾರು ಕೋಟಿ ಗಂಟ್ಲೆ ಇರ್ತೈತಿ. ಆದ್ರೆ ಇವತ್ತು ಇಂಥ ಬಡಬಗ್ಗರಿಗೆ ನೋಡೋ ಅಂಥದ್ದು ಒಂದು ಪರಿಸ್ಥಿತಿ ಇಲ್ದಂಗೆ ಆಗೈತಿ. ಪುರಸಭೆಗೆ ಹೋಗಿ ಏನಾದರೂ ಕೇಳಿದ್ರೂ ಇಂಥರ ಬಗ್ಗೆ ಒಂದು ಏನು ಕನಿಕರ ಇಲ್ಲ, ಏನಿಲ್ಲ. ಆದ್ರೆ ಪರಿಸ್ಥಿತಿ ಯಾವ ಥರ ಆಗೈತಪ್ಪ ಅನ್ನೋದು ನೋಡ್ತಾ ಇರ್ಬೋದು ನೀವು, ಯಾವ ಥರ ಐತಿ ಅಂತೇಳಿ. ಮಕ್ಕಳೆಲ್ಲ ಮರಿ ಇಲ್ಲ, ಇರೋಕ್ಕೊಂದು ಇಷ್ಟು ಜಾಗ ಐತಿ. ಇವರು ಸಂಬಂಧಿಕರನ್ನು ಕೂಡ ಯಾರು ನೋಡ್ಕೊಂಡಿಲ್ಲ. ಮನೆ ಎಲ್ಲ ಪಾಪ ಬಿದ್ದು ಹೋಗಿ ರಾತ್ರಿ ಬದುಕಿರೋದೇ ಹೆಚ್ಚಿನ ಮಾತಾಗೈತಿ. ಭಾಳ ಮಳೆಯಾಗಿ ಆ ಎಮ್ಮಗೆ ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡೋ ಅಂಥವ್ರು ಯಾರಾದರೂ ಇದ್ದರೆ ಸಹಾಯ ಮಾಡ್ಬೇಕಂತೇಳಿ ನಾನು ಕೇಳ್ಕೊಂತೀನಿ. ಯಾಕಪ್ಪ ಅಂತಂದರೆ ಇವತ್ತು ಒಬ್ರಿಗೆ ಸಹಾಯ ಮಾಡೋದ್ರಿಂದ ಒಳ್ಳೇದಾಗ್ತತಿ ಅಂತ ಹೇಳ್ತಾ ಆ ಎಮ್ಮನ್ನು ಕೂಡ ನಾನು ಮಾತಾಡಿಸ್ತೀನಿ. ಇವತ್ತು ಈ ನಮ್ಮ ಅಕ್ಕರಿಗೆ ಒಂದು ಸಹಾಯ ಮಾಡ್ಬೇಕಂತಂದ್ರೆ ಇವತ್ತು ಯಾರು ಮುಂದೆ ಬರ್ತಾರ ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ಮಲೆಬೆನ್ನೂರು ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ರಾಜಣ್ಣರು ಅದಾರ, ಎರಡು ಮಾತಾಡ್ರಿ. ಈ ಮನೆ ಬಿದ್ದು ಈಗ ನಿನ್ನೆ 2 ದಿನ ಆಯ್ತು. ಈಗ ಪಾಪ ಬಡವರು ಇದ್ದಾರೆ, ಯಾರೋ ಸಹಾಯ ಮಾಡೋಕ್ಕೆ ಅಂದರೆ ಎಲ್ಲರೂ ಸ್ವಲ್ಪ ನಮ್ಮ ನಾಗರಿಕರು ಮುಂದೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಪುರಸಭೆಯಿಂದ ಯಾವುದೇ ಅನುದಾನ ಇಲ್ಲ ಈಗ ಸದ್ಯಕ್ಕೆ. ಅರ್ಜೆಂಟಾಗಿ ಕಚ್ಚಾ ಮನೆಗೆ ಮೇಲೆ ಚವಣಿ ತೆಗೆದು ಹಾಕೋದಾಗಿರ್ಬೋದು, ಮನೆ ಕಟ್ಟೋಕ್ಕೆ ಇರ್ಬೋದು, ಅರ್ಜೆಂಟಾಗಿಲ್ಲ. ಹಾಗಾಗಿ ಸಾರ್ವಜನಿಕವಾಗಿ ಇವತ್ತು ಎಲ್ಲ ಮುಖಂಡರುಗಳಾಗಲಿ, ಕಾರ್ಯಕರ್ತರು, ನಮ್ಮ ಎಲ್ಲರೂ ಬಂಧುಗಳೆಲ್ಲರೂ ಬಂದು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ ಅಂತಂದೇಳಿ ಮುಂದೆ ಬಂದ್ದಾರೆ. ಅದಕ್ಕೆ ನಾವೀಗ ಅದನ್ನು ಪೂರ್ತಿ ಕ್ಲೀನ್ ಮಾಡಿ ಮೇಲೆ ಚವಣಿ ಹಾಕೋದಿರ್ಬೋದು, ಹಂಚು ಹಾಕೋದಿರ್ಬೋದು, ಅದನ್ನು ನಾವು ಸರಿ ಮಾಡಿಸ್ಕೊಡ್ಬೇಕು ಅಂತಂದೇಳಿ ಈಗ ನಾವು ಮುಂದೆ ಎಲ್ಲರೂ ಬಂದಿದ್ದಾರೆ. ಮುಖಂಡರುಗಳು ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಮಗೆ ಲೀಸ್ಟ್ ಹೇಳಿದ್ದಾರೆ. ನಾವು ಅವ್ರನ್ನೆಲ್ಲ ಹೆಸರು ಹೇಳ್ತೇವೆ ಕೊಟ್ಟ ಮೇಲೆ. ಈಗ ಒಂದು ಫೋನ್ಪೇ ನಂಬರ್ ಆಗಿರ್ತಾನೆ, ನಿಮ್ಮ ಕೈಲಾದಷ್ಟು ಹಣ. ಯಾಕಂತಂದ್ರೆ ಇವತ್ತು ದೇವಸ್ಥಾನಕ್ಕೆ ನಾವು 1,000, 2,000, 5,000, 10,000 ಲಕ್ಷಾಂತರ ರೂಪಾಯಿ ಹಾಕೋದಾರೆ. ಅಟ್ಲೀಸ್ಟ್ ಇಂಥ ಅಮ್ಮರು ಕೂಡ ಒಂದು ದೇವ್ರ ಸಮಾನ ಅಂತ ನಾವು ಅನ್ಕೋಬೇಕು. ನಮ್ಮ ಕೈಲಾದಷ್ಟು ಹಣ ನಾವು ಇಷ್ಟೇ ಕೊಡ್ರಿ ಅಂತೇಳಿ ಏನು ಹೇಳೋಣ, ಒಂದು ಫೋನ್ಪೇ ನಂಬರ್ ಹಾಕಿರ್ತೀವಿ. ನಿಮ್ಮ ಕೈಲೇ ಎಷ್ಟಾಗತ್ತ ಅಷ್ಟು. ಇದೇ ಊರಂತಲ್ಲ, ಯಾವ ತಾಲೂಕಾಗಲಿ ಡಿಸ್ಟಿಕ್ ಆಗಲಿ, ಪಾಪ ಎಮ್ಮಗೆ ದುಡಿಯೋಂಥ ಶಕ್ತಿ ಇಲ್ಲ, ಕೈ ಕೂಡ ಏನಿಲ್ಲ. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟನ್ನು ಒಂದು ಫೋನ್ಪೇ ಹಾಕ್ತಾನೆ. ಆ ನಂಬರಿಗೆ ನಿಮ್ಮ ಕೈಲಾದಷ್ಟನ್ನು ನೀವು ಹಾಕ್ಬೇಕಂತೇಳಿ ಕೇಳ್ಕೊತಾನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸರ್ ಚಾನಲ್. ನಮಸ್ಕಾರ. ದಯವಿಟ್ಟು ಎಮ್ಮನ್ನು ನೋಡಿ ನಿಮ್ಮ ಕೈಲಾದಷ್ಟು ಸಹಕಾರ ಮಾಡ್ಬೇಕಂತೇಳಿ ಕೇಳ್ಕೊಂತೀವಿ. ಯಾಕಂತಂದ್ರೆ ಪರಿಸ್ಥಿತಿ ಅಡ್ಡಾಡೋ ಶಕ್ತಿ ಇಲ್ಲ, ಏನಿಲ್ಲ. ದಯವಿಟ್ಟು ಈ ಎಮ್ಮನ್ನು ಒಂದು ಸ್ವಲ್ಪ ನೋಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೇಕಂತೇಳಿ ಆ ಎಮ್ಮನ ಪರವಾಗಿ ನಾನು ಕೂಡ ಒಂದು ಕೈ ಮುಗಿದು ಕೇಳ್ಕೊಂತೀನಿ. ಇಂಥವ್ರಿಗೆ ಸಹಾಯ ಮಾಡಿರಿ, ದೇವರು ನಿಮ್ಮ ಮಕ್ಕಳ ಮರಿಗೆ ಒಳ್ಳೇದು ಮಾಡ್ತಾನಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಶೇರ್ ಮಾಡಿ.